ಶ್ರೀಯುತ ಶಾಮನೂರು ಶಿವಶಂಕರಪ್ಪನವರು ಈಗ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಶ್ರೀ ಅಶೋಕ್ ಕೇಣಿಯವರ 61ನೇ ಹುಟ್ಟುಹಬ್ಬ ಹಾಗೂ ಸರ್ವಧರ್ಮ ಗುರುಗಳ ಮಹಾ ಸಮ್ಮೇಳನದ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 2008 ಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಮಠಾಧೀಶರುಗಳು ಕೂಡ ನಮಸ್ಕರಿಸಿ ಇವತ್ತಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಅಂಬರೀಶ್ರವರೇ ಹಾಗೂ ರವಿಶಂಕರ್ ಗುರೂಜಿಯವರೇ, ಬಾಬಾ ರಾಮದೇವ್ ಮಹಾರಾಜ್ ಗುರೂಜಿಯವರೇ ಹಾಗೂ ಈ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ನನ್ನ ಮಿತ್ರರಾದ KR ಜಯದೇವಪ್ಪನವರೇ ಹಾಗೂ ಲೋಕೇಶ್ ಅವರೇ ಹಾಗೂ ಇತರ ಎಲ್ಲ ಸದಸ್ಯರುಗಳೇ ಹಾಗೂ ವೇದಿಕೆ ಬರುತ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಸಭೆಗೆ ಮುಖ್ಯ ಬಿಂದುವಾಗಿರ್ತಕ್ಕಂಥ ಅಶೋಕ್ ಕೇಣಿಯವರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಮಾನ್ಯರೇ ಮತ್ತು ಮಹಿಳೆಯರೇ, ಇವತ್ತು 61ನೇ ವರ್ಷದ ಹುಟ್ಟುಹಬ್ಬವನ್ನು ದಾವಣಗೆರೆಯಲ್ಲಿ ಅಶೋಕ್ ಕೇಣಿಯವರು ಅಖಿಲ ಕರ್ನಾಟಕ ಅಶೋಕ ಕೇಣಿ ಯೂತ್ ಮೂವ್ಮೆಂಟ್ ಅವರ ಮೂಲಕ ಇದು ಅದ್ದೂರವಾಗಿ ಆಚರಿಸ್ಕೊಳ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೇವೆ. ಇದೇ ರೀತಿ ಸುಮಾರು 6 ದೊಡ್ಡ ಊರುಗಳಲ್ಲೇ ತಮ್ಮ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಅಶೋಕ್ ಕೇಣಿಯವ್ರಿಗೆ ಹೋಗುತ್ತೆ. ಏಕೆಂದರೆ ಅಶೋಕ್ ಕೇಣಿಯವರ ಮನೆತ ಅಂದವರಿಗೂ ನನಗೂ ಅನೇಕ ವರ್ಷಗಳ ಪರಿಚಯ ಇದೆ. ಅಶೋಕ್ ಕೇಣಿಯವರಿಗೆ 61 ವರ್ಷ, ನನಗೆ 79 ವರ್ಷ. ಅವರ ಕಾಕಂದಿರಾದ ನರೇಂದ್ರ ಕೇಣಿಯವರು MLC ಆಗಿದ್ದರು ನಮ್ಮ ವೀರೇಂದ್ರ ಪಾಟೀಲ್ರವರ ಕಾಲದಲ್ಲಿ. ವೀರೇಂದ್ರ ಪಾಟೀಲ್ರವರ ಕಾಲದಲ್ಲಿ ನರೇಂದ್ರ ಕೇಣಿಯವರು MLC ಆಗಿದ್ದರು. ಆವಾಗ ಅವರು ನಾವು ಕೂಡ ತುಂಬ ಪರಿಚಯಸ್ಥರು. ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ವೀರೇಂದ್ರ ಪಾಟೀಲ್ರವರ ಮಂತ್ರಿಮಂಡಲದಲ್ಲಿ ಮಾಣಿಕ್ರಾವ್ ಪಾಟೀಲ್ರು ಕೂಡ ಆಹಾರ ಖಾತೆಯನ್ನು ವಹಿಸಿಕೊಂಡು ಮಂತ್ರಿಗಳಾಗಿದ್ದರು. ಮತ್ತು ಇವರು ತಮ್ಮ ಕೇಣಿ ಅಶೋಕ್ ಕೇಣಿಯವರು ತಮ್ಮ ಶಿವಕುಮಾರ್ ಕೂಡ ನಮಗೆ ಭಾಳ ಅತ್ಯಂತವಾಗಿ ಭಾಳ ಬೇಕಾಗಿರ್ತಕ್ಕಂಥ ಸ್ನೇಹಿತರು ನಾವೆಲ್ಲ. ಮತ್ತು ನಿಮಗೆಲ್ಲ ಗೊತ್ತಿರುವಂತೆ ಇವರು ಅಶೋಕ್ ಕೇಣಿಯವರ ಯಜಮಾನರುಗಳು, ತಂದೆಯವರು, ಅಜ್ಜನವರು ಭಾಳ ದೊಡ್ಡ ಶ್ರೀಮಂತರು. ಅವರು ಬಾಬುರಾವ್ ಕಲ್ಯಾಣಿ ಅಂತ ಪೂನಾದಲ್ಲಿ ಇವತ್ತಿನ ದಿವಸ ಇಡೀ ವೀರಶೈವ ಸಮಾಜದಲ್ಲಿ ಅತ್ಯಂತ ಶ್ರೀಮಂತರು ಅಂತ ನೆನೆಸ್ಕೊಂಡಿದ್ದಾರೋ ಅವರಿಗೆ ಇವರು ಒಂದು ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿ ಅವರು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿದ್ದರು. ಆವಾಗ ಆ ಕೊಲ್ಲಾಪುರದಲ್ಲಿದ್ದಾಗ ಅವರಿಗೆ ಚವಾಣ್ರವರು ಮಂತ್ರಿಗಳಾಗಿದ್ದರು, ಮುಖ್ಯಮಂತ್ರಿಗಳು. ಅವರಿಗೆ ಪೂನಾದಲ್ಲಿ ಒಂದು ಇಂಡಸ್ಟ್ರಿಯನ್ನು ಹಾಕಿ ಜರ್ಮನ್ ಕಂಪ್ನಿಯವರೊಡನೆ ಒಪ್ಪಂದವನ್ನು ಮಾಡಿಸಿ ಒಂದು ಈ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಕೊಟ್ಟ ಮೇಲೆ ಇವತ್ತಿನ ದಿವಸ ಅವರು ಇಡೀ ಕರ್ನಾಟಕದಲ್ಲೆಲ್ಲ ಭಾರತದಲ್ಲಿರ್ತಕ್ಕಂಥ ವೀರಶೈವರಲ್ಲಿ ಅತ್ಯಂತ ಶ್ರೀಮಂತರಿರ್ತಕ್ಕಂಥ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಅಂಥವರ ಸಂಬಂಧ ಇವತ್ತು ಕೇಣಿಯವರಿಗೂ ಬಾಬಾ ರಾಮ್ ಕಲ್ಯಾಣಿಯವರಿಗೂ ಅತ್ಯಂತ ಹೆಚ್ಚಿನ ಸಂಬಂಧ ಇದೆ. ಮತ್ತು ಇವತ್ತು ಏನು ದಾವಣಗೆರೆಯಲ್ಲಿ ಒಂದು ವಾರದಿಂದ ಇವತ್ತು ಈ ಧರ್ಮಗುರುಗಳ ಸಮ್ಮೇಳನ ಇವತ್ತು. ಆದರೆ ಈ ಗುರುತರವಾದ ನಮ್ಮ ಮೋತಿವೀರಪ್ಪ ಹೈಸ್ಕೂಲ್ ಭಾಗದಲ್ಲಿ ಇವತ್ತು 8 ದಿವಸಗಳಿಂದ ಈ ಒಂದು ಯೋಗಗಳನ್ನು ಹಚ್ಚಿ ಜನಗಳಿಗೆ ಯೋಗದ ಬಗ್ಗೆ, ತಮ್ಮ ಆಯುಷ್ಯದ ಬಗ್ಗೆ ಎಚ್ಚರಿಕೆಯನ್ನು, ತಿಳುವಳಿಕೆಯನ್ನು ಕೊಡಿಸಿರ್ತಕ್ಕಂಥದ್ದು
ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಅಭಿಮಾನ. ಮತ್ತು ಅವರು ಅನೇಕ ವಿಷಯಗಳಲ್ಲಿ ಇವತ್ತಿನ ದಿವಸ ಅನೇಕ ರಾಜಕಾರಣಿಗಳನ್ನು ಕೂಡ ಅವರು ನೋಡಿದ್ದಾರೆ, ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದ್ದಾರೆ. ಏಕೆಂದರೆ ನಮ್ಮ JH ಪಟೇಲ್ರವರೇ ಇದ್ದಾಗಲೇ ಮತ್ತು BS ಪಾಟೀಲ್ರು ಗೊತ್ತಿರ್ಬೋದು ನಿಮಗೆ, ಅವರಿಬ್ಬರು ಇದ್ದಾಗ ಪೂನಾದ ಧಾರವಾಡದಲ್ಲಿರ್ತಕ್ಕಂಥ ಒಂದು ರಸ್ತೆಯನ್ನು ಮೊದಲು ಕೊಟ್ಟು ಕೇಣಿಯವರಿಗೆ, ಆಮೇಲೆ ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯ ವ್ಯವಸ್ಥೆಯನ್ನು ಕೊಟ್ಟು ಇವತ್ತಿನ ದಿವಸ ಅದು ಚೆನ್ನಾಗಿ ಆಗ್ತಾ ಇದೆ ಅನ್ನೋದಕ್ಕೆ ಹೊಟ್ಟೆ ಕಿತ್ಪಡ್ತಕ್ಕಂಥ ಜನಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಕೇಣಿಯವರು ಯಾವುದಕ್ಕೂ ಜಗದೆ ಅವ್ರದ್ದೇ ಆದ ದಾಟಿಯಲ್ಲಿ ಇವತ್ತು ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವರು 61 ವರ್ಷ ಆಗಿದ್ದರೂ ಕೂಡ ಇನ್ನೂ 30 ವರ್ಷದ ಹುಡುಗರಂತೆ ಭಾಳ ಚುರುಕಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ರೀತಿಯನ್ನು ನೋಡಿದರೆ ಅವರಿನ್ನೂ ಚಿಕ್ಕ ಹುಡುಗರಾಗಿದ್ದಾರೆ ಅನ್ನೋಂಥ ಭಾವನೆ ಬರುತ್ತೆ. ಅವರು ಇನ್ನೂ ಹೆಚ್ಚು ವಯಸ್ಸು 100 ವರ್ಷ ಬಾಳೆ ಮತ್ತು ಬಡಬಗ್ಗರಿಗೆ ಇನ್ನೂ ಹೆಚ್ಚಾಗಿ ಸಹಾಯವನ್ನು ಮಾಡಿ ಜನಗಳ ಉದ್ಧಾರಕ್ಕೆ, ಬಡವರ ಉದ್ಧಾರಕ್ಕೆ ಅವರು ಕಂಕಣಬದ್ಧರಾಗಲಿ ಮತ್ತು ಈ ರಾಜಕೀಯಕ್ಕೆ ಅವ್ರ ಕೈ ಹಾಕೋದು ಬೇಡ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಇವತ್ತು ಮುಂದೆರಡು ಮಾತಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥ ಸ್ವಾಗತ ಸಮಿತಿಯವರಿಗೂ, ಕೇಣಿಯವರಿಗೂ, ಜಗದ್ಗುರುಗಳವರಿಗೂ ನಾನು ನಮಸ್ಕಾರವನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.